ನಗರದ ಹೆಗ್ಗನಹಳ್ಳಿ ಕ್ರಾಸ್ ಬಳಿ ಭಾರೀ ಬೆಂಕಿ ಅವಘಡ ಸಂಭವಿಸಿತ್ತು. ನರ್ಸಿಂಗ್ ಕಾಲೇಜ್ ಆವರಣದಲ್ಲಿ ನಿಲ್ಲಿಸಿದ್ದ 6 ಬಸ್ಗಳು ಬೆಂಕಿಗೆ ಹೊತ್ತಿ ಉರಿದಿವೆ. ವೆಹಿಕಲ್ ಡೀಲರ್ ಒಬ್ಬನಿಗೆ ಸೇರಿರುವ ಶಾಲಾ ವಾಹನಗಳನ್ನು ನರ್ಸಿಂಗ್ ಕಾಲೇಜ್ ಆವರಣದ ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ರು. ಒಂದು ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಳಿಕ ನೋಡ್ತಿದ್ದಂತೆ 7 ವಾಹನಗಳಿಗೆ ಬೆಂಕಿ ಕೆನ್ನಾಲಿಗೆ ಚಾಚಿದೆ. ಅವಘಡದಲ್ಲಿ 6 ಬಸ್ಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು, ಒಂದು ಬಸ್ಗೆ ಭಾಗಶಃ ಹಾನಿಯಾಗಿದೆ. ಘಟನೆ ಸಂಬಂಧ ರಾಜಗೋಪಾಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ನೋಡಬಹುದಾಗಿದೆ ನೀವು. ಒಟ್ಟು 7 ಬಸ್ಗಳು ಒಟ್ಟಾಗಿ ಒಂದಾದ ಮೇಲೆ ಒಂದು ನಿಂತಿತ್ತು. ಅದರಲ್ಲಿ 6 ಬಸ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಂದು ಬಸ್ಸು ಭಾಗಶಃ ಸುಟ್ಟು ಹೋಗಿದೆ. ಅಲ್ಲಿ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ ಬಹಳಷ್ಟು ಹೊತ್ತಿನವರೆಗೂ ಕೂಡ ಬೆಂಕಿ ಹೊತ್ತಿ ಉರಿದಿರೋದನ್ನು ನಾವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ 6 ಬಸ್ಗಳು ಸುಟ್ಟು ಕರಕಲಾಗಿದೆ. ನರ್ಸಿಂಗ್ ಕಾಲೇಜ್ ಬಸ್ಗಳು ಬೆಂಕಿಗಾಹುತಿಯಾಗಿರುವಂತ ದೃಶ್ಯಗಳಿದು.